ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪುಟಗಳ ನಡುವಣ ನವೆಲುಗರಿ, ಅಭಿಜಾತ ಭಾರತೀಯ ಕಥಾ ಕಲಾಪ, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಬರೆದಂಥ ಒಂದು ಅಪರೂಪದ ಪುಸ್ತಕ. ನಮ್ಮ ಭಾರತೀಯ ಸಾಹಿತ್ಯದಲ್ಲಿ, ಅದರಲ್ಲೂ ಪ್ರಾಚೀನ ಸಾಹಿತ್ಯದಲ್ಲಿ ಅದೆಷ್ಟು ಕಥೆಗಳು ಬರುತ್ತೋ, ಅದೆಷ್ಟು ವ್ಯಕ್ತಿಗಳು ಬರುತ್ತಾರೋ, ಅದೆಷ್ಟು ಪಾತ್ರಗಳು ನಮ್ಮ ಕಣ್ಣು ಮುಂದೆ ಕುಣಿಯುತ್ತವೋ ಗೊತ್ತಿಲ್ಲ. ರಾಮಾಯಣ ಮಹಾಭಾರತಗಳಲ್ಲಿ ಇರುವಂಥ ಪಾತ್ರಗಳು ಎಷ್ಟು ಸಂಕೀರ್ಣವಾಗಿವೆ ಅಂದರೆ, ಈ ಪಾತ್ರ ಯಾಕೆ ಈ ಕ್ಷಣದಲ್ಲಿ ಈ ರೀತಿ ನಡ್ಕೊಳ್ತು ಅನ್ನೋ ಅನೇಕ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಹುಟ್ಟುಕೊಳ್ಳುತ್ತೆ. ರಾಮ ಅಂದು ಕೂಡಲೇ ಆತನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೆಯೋ ಹಾಗೆಯೇ ಸೀತೆಯನ್ನು ಬಿಟ್ಟಿದ್ದು ಸರಿಯೇ ಎನ್ನುವ ಪ್ರಶ್ನೆಯೂ ಹುಟ್ಟುಕೊಳ್ಳುತ್ತೆ. ಹಾಗಾಗಿ ಈ ಪಾತ್ರಗಳ ವಾಸ್ತವ ಸ್ವರೂಪ ಏನು, ಇದನ್ನು ತಿಳಿಬೇಕಾದರೆ ಮೂಲ ಕೃತಿಯನ್ನು ಓದಬೇಕಾಗುತ್ತೆ. ಆ ಸಂಸ್ಕೃತ ಜ್ಞಾನ ಇದ್ದರೆ ಆ ಒಂದು ವಿಶ್ಲೇಷಣೆಗೆ ತೊಡಗಬಹುದು, ಇಲ್ಲದೇ ಇದ್ದರೆ ಕಷ್ಟವಾಗುತ್ತೆ. ಆದರೆ ನಮ್ಮ ನಡುವೆ ಇರತಕ್ಕಂಥ ಬಹುಶ್ರುತ ವಿದ್ವಾಂಸರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಈ ಪುರಾಣಗಳಲ್ಲಿ ಬರುವಂಥ ಘಟನೆಗಳನ್ನು, ಪಾತ್ರಗಳನ್ನು, ಸನ್ನಿವೇಶಗಳನ್ನು ತಗೊಂಡು ಅದನ್ನು ಸಣ್ಣ ಕಥೆಗಳ ರೂಪದಲ್ಲಿ ಪರಿವರ್ತಿಸಿದ್ದಾರೆ. 10 ಕಥೆಗಳ ಸಂಕಲನ ಪುಟಗಳ ನಡುವಣ ನವೆಲುಗರಿ. ಇಲ್ಲಿ ಇರ್ತಕ್ಕಂಥ ಈ 10 ಕಥೆಗಳನ್ನು ಒಂದು ಸಲ ನೋಡ್ತು ಅಂತ ಹೇಳ್ತಂದರೆ ನಮಗೆ ಅರ್ಥವಾಗುತ್ತೆ ಹೇಗೆ ಪಾತ್ರದ ಒಳಹೊಕ್ಕು ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ನಮಗೆ ಮನವರಿಕೆ ಮಾಡಲಿಕ್ಕೆ ಲೇಖಕರು ಪ್ರಯತ್ನಿಸ್ತಾರೆ ಅಂತ. ಸೀತಾ ಸಂದೇಹ, ಸೀತೆ ಭೂಪ್ರವೇಶವನ್ನು ಮಾಡಿಬಿಟ್ಟಿದ್ದಾಳೆ. ಈ ಒಂದು ಸಂದರ್ಭ ನೋಡ್ತು ಅಂತ ಹೇಳ್ತಂದರೆ ಸೀತೆ ಮಾಡಿದ್ದು ಸರಿ, ರಾಮನಿಗೆ ಹಾಗೇ ಆಗಬೇಕು ಅಂತ ಅನ್ನಿಸ್ಬಹುದು. ಆದರೆ ಇಂತಹ ಒಂದು ಸನ್ನಿವೇಶ ಯಾಕೆ ಸಿದ್ಧವಾಯಿತು, ರಾಮ ನಿಜಕ್ಕೂ ತಪ್ಪಿತಸ್ಥನ, ಅದನ್ನು ಈ ಕಥೆಯ ಮೂಲಕ ಅವರು ವಿವರಿಸ್ತಾ ಹೋಗ್ತಾರೆ. ಶತಶೃಂಗ ಪರ್ವತ ಅನ್ನೋದು ಒಂದು ಉಂಟು. ಅಲ್ಲಿ ಪಾಂಡು ಮಹಾರಾಜ ತನ್ನ 2 ಮಡದಿ ಕುಂತಿ ಮತ್ತು ಮಾದ್ರಿ ಇವರ ಜೊತೆ ಇರೋವಾಗ 5 ಮಕ್ಕಳನ್ನು ಪಡೆಯುವ ಕತೆ. ಕೊನೆಗೆ ಹೇಗೆ ಹಿರಿಯ ಮಗ ಯುಧಿಷ್ಠಿರನ ಹುಟ್ಟಿದ ದಿನ ಪಾಂಡು ಮಹಾರಾಜ ಅನಿವಾರ್ಯತೆಯಿಂದ ಆತ ತನ್ನ ಜೀವವನ್ನು ಕಳ್ಕೊತಾನೆ, ಆ ಒಂದು ಕಥೆಯ ಹಿನ್ನೆಲೆ. ಹೀಗೆ 10 ಕಥೆಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗಾಗಿ ಪಾತ್ರಗಳ ಒಳತೋಟವನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಮೂಲ ಕವಿಯ ಆಶಯ ಏನಿದ್ದಿರಬಹುದು ಅನ್ನೋದನ್ನು ತಿಳ್ಕೋಬೇಕಾದ್ರೆ ಈ ಒಂದು ಕೃತಿಯನ್ನು ಓದಿದರೆ ನಮಗೆ ಒಂದು ಹೊಸ ನೋಟ ದೊರೆಯೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆರ್ ಗಣೇಶ್ ಅವರು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಇವರ ಈ ಕೆಲಸ ನಿರಂತರವಾಗಿ ಹೀಗೆ ಮುಂದುವರಿಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸದ್ಯಕ್ಕೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂ.ಆರ್. ಘನಶ್ಯಾಮನ್. ನಾನು ಜನಪ್ರಿಯ ಟೌನ್ಶಿಪ್ ಇಂದ ಬಂದಿದ್ದೇನೆ. ನಾನು ಸೆಕೆಂಡ್ ಇಯರ್ BBA ಶೇಷಾದ್ರಿಪುರಂ ಅಕಾಡೆಮಿಕ್ಸ್ ಆಫ್ ಬಿಸ್ನೆಸ್ ಸ್ಟಡಿಲಿ ಓದ್ತಾ ಇದ್ದೀನಿ. ನನ್ನ ಹವ್ಯಾಸ ಬಂದು ರಂಗಭೂಮಿಯಲ್ಲಿ ಅಭಿನಯಿಸುವುದು ಮತ್ತು ಕಿರುಚಿತ್ರಗಳಿಗೆ ಕತೆ ಬರೆಯುವುದು. ಧನ್ಯವಾದಗಳು. ಘನಶ್ಯಾಮನ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಬಂಗೇರ್. ನಾನು ನಾಗರಬಾವಿ ಬೆಂಗಳೂರಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಅಭಿನಯಿಸೋದು ರಂಗಭೂಮಿಯಲ್ಲಿ. ಪ್ರವೀಣ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಖಿಲೇಶ್. ನಾನು ಥಿಯೇಟರ್ ಆರ್ಟಿಸ್ಟ್ ಮತ್ತು ಪ್ರೊಫೆಷ್ನಲಾಗಿ ಸಿನಿಮಾದಲ್ಲಿ ಮತ್ತು ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ. ಅಖಿಲೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಸಲಹುವ ಸಾಗರ
ಸುನಾಮಿ ದುರಂತ ಕಾವ್ಯ. ಸಂಪಾದನೆ ಜುಡೀತ್ ಆರ್ ರಾಬಿನ್ಸನ್, ಜೋನ್ ಇ ಬವರ್ ಹಾಗೂ ಶಂಕರ್ ರಾಯ್. ಪ್ರಶ್ನೆ: ಏಪ್ರಿಲ್ 21 ಅಥವಾ 22ರಂದು ಕರ್ನಾಟಕದ ಯಾವ ದೇವಾಲಯದಲ್ಲಿ ಸೂರ್ಯರಶ್ಮಿಯು ಗರ್ಭಗುಡಿಯಲ್ಲಿರುವ ವಿಗ್ರಹವನ್ನು ಸ್ಪರ್ಶಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ಬೇಲೂರು, ಹಳೇಬೀಡು, ಧರ್ಮಸ್ಥಳ, ಸೋಮನಾಥಪುರ. ಬಸವತಿ ಉತ್ತರವನ್ನು ಕೊಡಿ. ಮೊದಲಿಗೆ ಅಖಿಲೇಶ್, ಆನಂತರ ಪ್ರವೀಣ್. ಸೋಮನಾಥಪುರಂ. ಆಯ್ಕೆ 4 ಹೇಳಿ ಪ್ರವೀಣ್. ಹಳೆಬೀಡು. ಹಳೇಬೀಡು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬೇಲೂರು ಆಗಿತ್ತು. ಮೊನ್ನೆಯಷ್ಟೇ ಈ ಒಂದು ಘಟನೆ ನಡೆದದ್ದನ್ನು ಅನೇಕ ಜನ ನೋಡಿದ್ದಾರೆ. ಬೆಳಿಗ್ಗೆ 6:10 ಸರಿಯಾಗಿ ಸೂರ್ಯನ ಬೆಳಕು ಆ ಗೋಪುರದ ಮೇಲೆ ಬೀಳುತ್ತೆ. ಆ ಗೋಪುರ ಮೇಲೆ ಬಿದ್ದಂಥ ಬೆಳಕು ಕ್ರಮೇಣ ಅದು ದೇವಸ್ಥಾನದ ಒಳಗೆ ಪ್ರವೇಶ ಮಾಡುತ್ತೆ. 6:15 ಹೊತ್ತಿಗೆ, ಅಂದರೆ 5 ನಿಮಿಷಗಳ ಅವಧಿಯಲ್ಲಿ ಅದು ವಿಗ್ರಹದ ಮೇಲೆ ಬಿದ್ದು ಅಲ್ಲಿಂದ ಕ್ರಮೇಣ ಮರೆಯಾಗ್ತಾ ಹೋಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ, ಕೈವಾರ ಗೋಪಿನಾಥ್ ಬರೆದಿರುವಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಭಾರತದ ಅತ್ಯಂತ ಹಳೆಯ ಗಾಲ್ಫ್ ಕ್ಲಬ್ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ದಿಲ್ಲಿ, ಮುಂಬೈ, ಗುವಾಹಟಿ, ಕೋಲ್ಕತ್ತಾ. ಮೊದಲಿಗೆ ಘನಶ್ಯಾಮನ್, ಆನಂತರ ಅಖಿಲೇಶ್. ಗುವಾಹಟಿ ಮೂರನೇದು. ಗುವಾಹಟಿ ಅಂತ ಹೇಳ್ತಾ ಇದ್ದಾರೆ. ಅಖಿಲೇಶ್? ದಿಲ್ಲಿ. ದಿಲ್ಲಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೋಲ್ಕತ್ತಾ ಆಗಿತ್ತು. ರಾಯಲ್ ಕಲ್ಕತ್ತಾ ಗಾಲ್ಫ್ ಕ್ಲಬ್ ಅನ್ನೋದು ಅದರ ಮೂಲ ಹೆಸರು. 1829ರಲ್ಲಿ ಇದು ಆರಂಭವಾಗುತ್ತೆ. ಇಡೀ ಜಗತ್ತಲ್ಲಿ ಬ್ರಿಟನ್ನಲ್ಲಿ ಏನಿತ್ತು ಈ ಒಂದು ಕ್ರೀಡೆ, ಈ ಕ್ರೀಡೆ ಗಾಲ್ಫ್ ಬ್ರಿಟನ್ನನ್ನು ಬಿಟ್ಟು ಮೊದಲ ಬಾರಿಗೆ ಹೊರಗೆ ಬಂದದ್ದು. ಮೊದಲ ಗಾಲ್ಫ್ ಕ್ಲಬ್ ಆರಂಭವಾದದ್ದು ಬ್ರಿಟನ್ನಿನ ಹೊರಗೆ, ಅದು ನಮ್ಮ ಭಾರತದಲ್ಲಿ ಕೋಲ್ಕತ್ತಾದಲ್ಲಿ. ಮುಂದಿನ ಪುಸ್ತಕ ಪಯಣ, ಗೌತಮ ಬರೆದಿರುವಂಥದ್ದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಯಾವ ಶಿಖರವು ಭಾರತದಲ್ಲಿ ಇಲ್ಲ? ಆಯ್ಕೆಗಳನ್ನು ನೋಡೋಣ. ನಂದಾ ಪರ್ವತ್, ನಂಗಾ ಪರ್ವತ್, ಧವಳಗಿರಿ ಪರ್ವತ್, ಕಾಮೆಟ್ ಪರ್ವತ್. ಮೊದಲಿಗೆ ಅಖಿಲೇಶ್, ಆನಂತರ ಪ್ರವೀಣ್. ಕಾಮೆಟ್ ಪರ್ವತ್. ಕಾಮೆಟ್ ಪರ್ವತ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಂಗಾ ನಮ್ಮ ಪರ್ವತ. ಉತ್ತರ ಪ್ರವೀಣ್. ನಂಗಾ ಪರ್ವತ. ಉತ್ತರವನ್ನು ನೋಡೋಣ. ನಂಗಾ. ಧವಳಗಿರಿ ಪರ್ವತ ಅನ್ನೋದು ಅದು ನೇಪಾಳದಲ್ಲಿದೆ. ಉಳಿದದ್ದೆಲ್ಲ ಭಾರತದ ಸರಹದ್ದಲ್ಲಿ ಬರುತ್ತೆ. ಈ ಧವಳಗಿರಿ ಅನ್ನೋದು ಪ್ರಪಂಚದ ಅತ್ಯಂತ 7 ಎತ್ತರದ ಶಿಖರಗಳಲ್ಲಿ ಇದು ಸಹ ಒಂದಾಗಿದೆ. 7ನೆಯ ಸ್ಥಾನದಲ್ಲಿ ಇದೆ ಇದು. ಮುಂದಿನ ಪುಸ್ತಕ ಏಳ ಬಯಸಿದರಷ್ಟೇ ಬೆಳಗು, ಜೀವನ ಪ್ರೀತಿಯ ಬರಹಗಳು. ಆರತಿ ಪಟ್ರಮೆ ಬರೆದಿರುವಂಥದ್ದು. ಪ್ರಶ್ನೆ: ಭಾರತದ ಯಾವ ನಗರವು ಮೊದಲ ಕಬಡ್ಡಿ ವಿಶ್ವಕಪ್ ಸ್ಪರ್ಧೆಯನ್ನು ನಡೆಸಿತು? ಆಯ್ಕೆಗಳನ್ನು ನೋಡೋಣ. ಬೆಂಗಳೂರು, ಮುಂಬೈ, ಕೋಲ್ಕತ್ತಾ, ದಿಲ್ಲಿ. ಮೊದಲಿಗೆ ಘನಶ್ಯಾಮನ್, ಆನಂತರ ಅಖಿಲೇಶ್. ಕೋಲ್ಕತ್ತಾ. ಕೋಲ್ಕತ್ತಾ ಆಯ್ಕೆ 3. ಅಖಿಲೇಶ್? ದಿಲ್ಲಿ. ದಿಲ್ಲಿ. ಉತ್ತರವನ್ನು ನೋಡೋಣ. ಮುಂಬೈ ಅನ್ನೋದು ಸರಿಯಾದ ಉತ್ತರ. 2004ರಲ್ಲಿ ಈ ಜಾಗತಿಕ ಸ್ಪರ್ಧೆ ನಡೆಯುತ್ತೆ. ಈ ಸ್ಪರ್ಧೆಯಲ್ಲಿ ಅಂತಿಮ ಹಂತಕ್ಕೆ ಬರೋದು ಭಾರತ ಮತ್ತು ಇರಾನ್. ಭಾರತವು ಇರಾನನ್ನು ಸೋಲಿಸಿ ಈ ಮೊದಲ ವಿಶ್ವಕಪ್ ಏನಿದೆ ಅದನ್ನು ಪಡೆಯುತ್ತೆ. ಈ ಕಬಡ್ಡಿ ಅನ್ನೋ ಆಟ ಯಾವಾಗ ಆರಂಭವಾಯಿತು, ಎಲ್ಲಿ ಆರಂಭವಾಯಿತು, ಈ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಉಂಟು.
ಯಾಕಂದರೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಆಟವನ್ನು ಆಡೋದನ್ನು ನೋಡ್ತಾ ಇದ್ದೇವೆ. ಆದರೆ ಮೂಲವನ್ನು ಹುಡುಕ್ತಾ ಹೋಯಿತು ಅಂದರೆ ಇದು ಬಹುಶಃ ಇಂದಿನ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ ಎರಡೂ ಭಾಗಗಳು ಏನಿವೆ, ಈ ಗಡಿ ರೇಖೆಗಳ ತಂಟೆ ಇಲ್ಲದಿರುವಾಗ ಈ ಎರಡೂ ರೇಖೆಗಳ ನಡುವೆ, ಎರಡೂ ರಾಜ್ಯಗಳ ನಡುವೆ ಎಲ್ಲೋ ರೂಪುಗೊಂಡಿರಬೇಕು ಅಂತ ಅನಿಸುತ್ತೆ. ಕೆಲವರು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಹುಡುತು ಅಂತ, ಕೆಲವರು ಕರ್ನಾಟಕದಲ್ಲಿ ಅಂತಾರೆ. ಈ ಕರ್ನಾಟಕ ಮಹಾರಾಷ್ಟ್ರ ಭಾವ ಸ್ವಾತಂತ್ರ್ಯ ಬಂದ ಮೇಲೆ ಆದದ್ದು, ಆದರೆ ಈ ಕ್ರೀಡೆ ಬಹಳ ಹಿಂದೆಯೇ ರೂಪುಗೊಳ್ತು. ಮತ್ತೆ ಹೊತ್ತಿತು ಹಿಬ್ರು ಹಣತೆ ಎನ್ನುವ ಸೊಗಸಾದ ಕೃತಿ. ಡಾಕ್ಟರ್ HR ವಿಶ್ವಾಸ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಪ್ರ, ಸಿ, ಸ್ವ, ಕಾ, ರ. ಗೊತ್ತಾಗಲಿಲ್ವಾ? ಉತ್ತರವನ್ನು ನೋಡೋಣವಾ? ಉತ್ತರವನ್ನು ನೋಡೋಣ. ಪ್ರವಾಸಿಗರ ಸ್ವರ್ಗ ಕಾಶ್ಮೀರ, ಹೀಗೆ ಹೆಸರು ಇದ್ದದ್ದು ನಿಜ. ಆದರೆ ಈಗ ಪ್ರವಾಸಿಗರ ನರಕ ಆಗಿದೆ ಕಾಶ್ಮೀರ. ಆದರೆ ಅದನ್ನು ಮತ್ತೆ ಸ್ವರ್ಗವನ್ನಾಗಿ ಮಾಡುವ ಸಾಧ್ಯತೆ ನಮ್ಮಲ್ಲಿ ಉಂಟು. ನಿರಾಶರಾಗಬಾರದು. ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಂಡು ಮತ್ತೆ ಕಾಶ್ಮೀರವನ್ನು ಸ್ವರ್ಗವನ್ನಾಗಿಸಬೇಕಾಗುತ್ತೆ. ಆ ದಿನ ಬೇಗ ಬರಲಿ ಅಂತ ನಾವೆಲ್ಲ ಆಶಿಸೋಣ. ಮುಂದಿನ ಪುಸ್ತಕ ಅಪ್ಪಿಕೊಂಡ ಕೈಗಳು, ಜನಪರ ಮತ್ತು ಜಾಗೃತಿ ಹಾಡುಗಳು, ಸಂಗ್ರಹ ವೈಜಿ ಮಹದೇವ್, ಮೈಸೂರು. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 78 ಕೂಡು 45, 68 ಕಳೆ 21, 20 ಗುಣಿಸು 12, 165 ಭಾಗಿಸು 5. ಘನಶ್ಯಾಮನ್ 323. 323. ಪ್ರವೀಣ್ ಹಾಗೂ ಅಖಿಲೇಶ್ 323. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 123, 47, 240, 33 ಎಲ್ಲವನ್ನು ಕೂಡಿದ್ರೆ 443 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಹಲೋ ಟೀಚರ್, ಅನಸೂಯ ಯತೀಶ್ ಬರೆದ ಸೊಗಸಾದ ಕೃತಿ. ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಆಶುತೋಷ್ ಶರ್ಮಾ, ಅರವಿಂದ್ ಶರ್ಮಾ,
ಭರತ್ ಗುಪ್ತಾ, ಭೀಮ್ ಸಿಂಗ್ ಭವೇಶ್. ಮೊದಲಿಗೆ ಬಜರ್ ಅಖಿಲೇಶ್, ಆನಂತರ ಘನಶ್ಯಾಮನ್. ಭೀಮ್ ಸಿಂಗ್ ಭವೇಶ್. ಆಯ್ಕೆ 4. ಘನಶ್ಯಾಮನ್, ಆಶುತೋಷ್ ಶರ್ಮಾ. ಆಶುತೋಷ್ ಶರ್ಮಾ ಆಯ್ಕೆ 1. ಉತ್ತರವನ್ನು ನೋಡೋಣ. ಆಶುತೋಷ್ ಶರ್ಮಾ ಉತ್ತರ ಸರಿಯಾಗಿದೆ. ಘನಶ್ಯಾಮನ್ ಅವರಿಗೆ ಹಲೋ ಟೀಚರ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಆಶುತೋಷ್ ಶರ್ಮಾ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ರಾಜಸ್ಥಾನ್ ರಾಜ್ಯಕ್ಕೆ ಸೇರಿದವರು, ರಾಸಾಯನಿಕ ಇಂಜಿನಿಯರ್. ಇವರು IIT ಖರಗ್ಪುರಲ್ಲಿ ಇವರು ಅಧ್ಯಯನ ಮಾಡಿ ನಾನೋ ಟೆಕ್ನಾಲಜಿ ಎನ್ನುವ ಕ್ಷೇತ್ರ ಏನಿದೆ ಅಲ್ಲಿ ವಿಶೇಷವಾದ ಸಾಧನೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ವರ್ಷವೇ ಅವರಿಗೆ ಈ ಒಂದು ಪದ್ಮಶ್ರೀ ಗೌರವ ದೊರೆತಿದೆ. ಮುಂದೆ ಕೊಡ್ತಾ ಇದ್ದೇವೆ ಪುಟ್ಕತೆ ಎಂಬ ದೊಡ್ಡ ಕಥೆಗಳ ಸಂಕಲನ. ಸಂಪಾದಕರು ಸುದರ್ಶನ ಚೆನ್ನಂಗಿಹಳ್ಳಿ ಹಾಗೂ ವೀರಕಪುತ್ರ ಶ್ರೀನಿವಾಸ್. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಯೋ, ನೋ, ಉ, ವ, ಯ, ಡು, ಳು, ಗಿ. ಹೇಳಿ. ನೋಡುವ, ಹಾಂ ಯೋಗಿ, ಹಾಂ ಉಳು ವ ಉಳು ಉಳು ಬಿಡಿಸಿ ಬಿಡಿಸಿ. ನೋಡುವ ಯೋಗಿ ಉಳು. ನೋಡುವ ಯೋಗಿ ಉಳು ಬಿಡು ಅಂದೇನು? ಉಳು ನೋ. ಒಳ್ಳೆ ಸುಳುಹು ಕೊಟ್ಟಿದ್ದಾರೆ ಅಖಿಲೇಶ್ ಅವರು. ಪ್ರವೀಣ್ ಮತ್ತು ಘನಶ್ಯಾಮನ್ ಸುಳುಹನ್ನು ಗ್ರಹಿಸಿ ಸರಿ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ. ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಹಾಡನ್ನು ಹಾಡ್ತಾರೆ. ಉಳುವ ಯೋಗಿಯ ನೋಡು. ಬಜರ್ ಒತ್ತದೇ ಉತ್ತರ ಕೊಡಬೇಡಿ, ಹೇಳಿ. ಉಳುವ ಯೋಗಿಯ ನೋಡು. ಉತ್ತರವನ್ನು ನೋಡೋಣ. ಏನಪ್ಪ ಇಷ್ಟು ಕಷ್ಟಪಡಬೇಕಾಯ್ತಾ? ಹಾಂ, ಉಳುವ ಯೋಗಿಯ ನೋಡು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಆಶಾ ಭರವಸೆಯನ್ನು ನೀಡುತ್ತಿದ್ದಾಳೆ, ಗುರಿ ಮೈದಾನ. ಬಜರ್ ಒತ್ತಿದ್ದಾರೆ ಘನಶ್ಯಾಮನ್. ಆಶಾ ಕಿರಣ. ಆಶಾ ಕಿರಣ. 3 ಶಬ್ದ ಸಿಗ್ತಾ? ಒಂದು ಸಿಕ್ತು. ಆಶಾ ಹಾಂ, ತಪ್ಪಾಗುತ್ತಪ್ಪ. ಒಂದು ಶಬ್ದವನ್ನು ತಗೊಂಡು ಗಳಿಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಪ್ರವೀಣ್, ಅಖಿಲೇಶ್, ಮೊದಲನೇ ಶಬ್ದ ನಾ ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಿ. ಒಂದು ಉತ್ತರ ಬಹಳ ಸರಳವಾಗಿತ್ತು, ಆಶಾದಾಯಕ. 2 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಗುರಿ, ಬಂದು ಕೂತ್ಕೊಂಡು ಗುರಿ ಇಡಬೇಕಾದ್ರೆ ಏನು ಮಾಡ್ತೀವಿ? ಆ ಗುರಿ ಎನ್ನುವ ಪರ್ಯಾಯ ಶಬ್ದ ಕನ್ನಡದಲ್ಲಿ ಏನಿದೆ? ಉತ್ತರವನ್ನು ನೋಡೋಣ. ನಿಶಾನೆ. 3 ಉತ್ತರ. ಮೈದಾನ. ಮಧ್ಯದಕ್ಷರ ಯಾ. ಹೇಳಿ. ಬಯಲು. ಬಯಲು. ಉತ್ತರವನ್ನು ನೋಡೋಣ. ಬಯಲು ಉತ್ತರ ಸರಿಯಾಗಿದೆ. ಇನ್ನೊಂದಿಷ್ಟು ಪ್ರಾಣೇಶ್ ರಾವ್ ಬರೆದಂಥ ಪುಸ್ತಕ ಘನಶ್ಯಾಮ್ ಅವರಿಗೆ ಕೊಟ್ಟಿದ್ದೇನೆ.
ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ ಘನಶ್ಯಾಮನ್ ಅವರಿಗೆ. ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ಸಂಗಮ ವಂಶದ ಪ್ರಸಿದ್ಧ ರಾಜ ಯಾರು? ಇಮ್ಮಡಿ ದೇವರಾಯ, ಕೃಷ್ಣದೇವರಾಯ? ಇಮ್ಮಡಿ ದೇವರಾಯ. ಮುಂದಿನ ಪ್ರಶ್ನೆ. ಬೃಂದಾವನ ಗಾರ್ಡನ್ಸ್ ಹೊಂದಿಕೊಂಡಂತೆ ನಾಗವನ ಇದೆ. ಮತ್ತೊಂದು ವನ ಯಾವುದು? ಸೂರ್ಯವನ, ಚಂದ್ರವನ? ಸೂರ್ಯವನ. ಮುಂದಿನ ಪ್ರಶ್ನೆ. ಭರತನ ಹಿರಿಯ ಮಗನ ಹೆಸರು? ತಕ್ಷ, ಭಕ್ಷ? ತಕ್ಷ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಗ್ಗಿ ಬಾಳಿದವನು? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಪರಾತದಾಗ ಚುರುಮರಿ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಇಮ್ಮಡಿ ದೇವರಾಯ ಸರಿಯಾಗಿದೆ. 2 ಉತ್ತರ. ಚಂದ್ರವನ್ನಾಗಿತ್ತು, ಸೂರ್ಯವನ್ನ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ. ತಕ್ಷ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ. ತಗ್ಗಿ ಬಾಳಿದವನು ನಾಳೆ ಎದ್ದು ಬಾಳ್ಯಾನು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ. ಪರಾತದಾಗ ಚುರುಮರಿ ಅಂದರೆ ನಕ್ಷತ್ರಗಳು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಪ್ರವೀಣ್ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕರ್ನಾಟಕದ ಶಾಸನ ಪಿತಾಮಹ ಯಾರು? EP ರೈಸ್, BL ರೈಸ್? EP ರೈಸ್. ಮುಂದಿನ ಪ್ರಶ್ನೆ. ಕರ್ನಾಟಕದ ಯಾವ ರಾಜ್ಯಪಾಲರು ರಾಷ್ಟ್ರಪತಿಗಳಾದರು? VV ಗಿರಿ, ನೀಲಂ ಸಂಜೀವ ರೆಡ್ಡಿ? ಸಂಜೀವ ರೆಡ್ಡಿ. ಮುಂದಿನ ಪ್ರಶ್ನೆ. ಜನಮೇಜಯನ ಸರ್ಪಯಾಗದಲ್ಲಿ ಎಷ್ಟು ನಾಗಕುಲಗಳು ನಾಶವಾದವು? 18, 27? 27. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಡ ಮಾಡುವವನ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲುತ್ತಾ ನಡೆದಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. BL ರೈಸ್ ಸರಿಯಾದ ಉತ್ತರ ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರ VV ಗಿರಿ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ 18 ನಾಗಕುಲಗಳು. ಒಟ್ಟು 27 ಇವೆ. ಅವುಗಳಲ್ಲಿ 18 ನಾಶವಾಗುತ್ತೆ ಈ ಒಂದು ಯಜ್ಞದಲ್ಲಿ. 4ನೇ ಪ್ರಶ್ನೆಗೆ ಉತ್ತರ ತಡ ಮಾಡುವವನ ಗೊಡವೆಯೇ ಬೇಡ ಅಂತ. 5ನೇ ಪ್ರಶ್ನೆಗೆ ಉತ್ತರ ಇದು ಹುಣ್ಣಿಮೆ ಚಂದ್ರದ ವರ್ಣನೆ ಆಗಿತ್ತು. ಈಗ ಅಖಿಲೇಶ್ ಅವರಿಗೆ ಅವಕಾಶ ಸಿಗ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಜಾಂಬವತಿ ಕಲ್ಯಾಣ ಕೃತಿಯನ್ನು ವಿಜಯನಗರದ ಯಾವ ಅರಸ ಬರೆದ? ಕೃಷ್ಣದೇವರಾಯ, ಅಚ್ಯುತರಾಯ? ಅಚ್ಯುತರಾಯ. ಮುಂದಿನ ಪ್ರಶ್ನೆ. ಕೃಷ್ಣರಾಜಸಾಗರ ಜಲಾಶಯವು ಯಾವ ವರ್ಷದಲ್ಲಿ ನಿರ್ಮಾಣವಾಯಿತು? 1911, 1921? 1921. ಮುಂದಿನ ಪ್ರಶ್ನೆ. ಭರತನ ಮಗ ತಕ್ಷನು ನಿರ್ಮಿಸಿದ ನಗರ ಯಾವುದು? ತಕ್ಷಶಿಲೆ, ತಕ್ಷಲಾವತಿ? ತಕ್ಷಶಿಲೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತನ್ನ ನಿಯತ್ತು? ಮತ್ತೊಬ್ಬರಿಗೆ ಆಪತ್ತು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಕ್ಕನ ಮನೆಯಲ್ಲಿ ದೀಪ ಹಚ್ಚಿದರೆ ತಂಗಿಯ ಮನೆಯಲ್ಲಿ ಬೆಳಕು. ನೆರಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕೃಷ್ಣದೇವರಾಯ ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರ 1911 ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ತಕ್ಷಶಿಲೆ. ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ತನ್ನ ನಿಯತ್ತು ತನಗೇ ಬರ್ಕತ್ತು. 5ನೇ ಪ್ರಶ್ನೆಗೆ ಉತ್ತರ ಸೂರ್ಯ ಮತ್ತು ಚಂದ್ರ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳೋದು. ಸೂರ್ಯ ಅಕ್ಕ, ಚಂದ್ರ ತಂಗಿ ಅನ್ನೋ ಅರ್ಥದಲ್ಲಿ ನಮ್ಮ ಜಾನಪದ ಕವಿ ಈ ರೀತಿ ರೂಪಿಸಿದ್ದಾನೆ. ಇನ್ನು 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಘನಶ್ಯಾಮನ್ ಅವರಿಗೆ ಸಿಗ್ತಾ ಇದೆ 4 ಪುಸ್ತಕಗಳು. ಪುಸ್ತಕವನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ
ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಪ್ರವೀಣ್ ಅವರಿಗೆ ಪುಟ್ಕತೆ ಎಂಬ ದೊಡ್ಡ ಕಥೆಗಳ ಸಂಕಲನ ಎನ್ನುವ ಪುಸ್ತಕ ಸಿಕ್ಕಿದೆ. ಅಭಿನಂದನೆಗಳು. ಅಖಿಲೇಶ್ ಅವರಿಗೆ ಏಳ ಬಯಸಿದರಷ್ಟೇ ಬೆಳಗು ಎನ್ನುವ ಪುಸ್ತಕ ಆರ್ತಿ ಪಟ್ರಮೆ ಬರೆದಿರುವಂಥದ್ದು ಸಿಕ್ಕಿದೆ. ಅಭಿನಂದನೆಗಳು. ಆಕ್ಟೋಪಸ್, ಚಿಕ್ಕ ಚಿಕ್ಕ ಆಕ್ಟೋಪಸ್ಸಿಂದ ಹಿಡಿದು ಬಹಳ ಬೃಹತ್ ಗಾತ್ರದ ಆಕ್ಟೋಪಸ್ಗಳಿವೆ. ಅತ್ಯಂತ ದೊಡ್ಡ ಆಕ್ಟೋಪಸ್ ಅಂದರೆ 5 ಮೀಟರ್ ಉದ್ದ ಇರುತ್ತಂತೆ, ಸುಮಾರು 50 kg ತೂಗುತ್ತಂತೆ, ಅಂದಾಜು 5 ವರ್ಷಗಳ ಕಾಲ ಬದುಕುತ್ತೆ ಅಂತ ಹೇಳ್ತಾರೆ. ಇದು ಪೆಸಿಫಿಕ್ ಶಾಂತ ಮಹಾಸಾಗರದಲ್ಲಿ ಕಂಡುಬರುತ್ತಂತೆ ಈ ಬೃಹತ್ ಆಕ್ಟೋಪಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.